ನನ್ನ ಹೆಸರು ಕಲಂದರ್ ಭಾಷಾ, ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕು ಕಾರ್ಯದರ್ಶಿ. ಇವತ್ತು ಇಲ್ಲಿ ಸೊಂಡೂರು ತಾಲೂಕಿನಾದ್ಯಂತ ಅರಣ್ಯ ಹಕ್ಕು ಸಮಿತಿಯಲ್ಲಿ ಅರ್ಜಿ ಹಾಕಿ ಅರಣ್ಯ ಹಕ್ಕು ಸಮಿತಿಯ ಸಭೆಗಳು ನಡೆಸದೆ ರೈತರಿಗೆ ಮೋಸ ಮಾಡಿ ಅವರಿಗೆ ಹಿಂಬರ ನೀಡದೆ ಅವರ ಅರ್ಜಿಗಳನ್ನೆಲ್ಲ ತಿರಸ್ಕಾರ ಮಾಡಿದ್ದಾರೆ. ಎಲ್ಲಿಯೂ ಗ್ರಾಮ ಸಭೆಯಲ್ಲಿ ಅವರ ಅರಣ್ಯ ಹಕ್ಕು ಸಮಿತಿಯಲ್ಲಿ ನಡೆದಿರುವಂಥ ನಡವಳಿಕೆಗಳಲ್ಲಿ ನೀವು ಪರಿಶೀಲಿಸಿ, ಎಲ್ಲಿ ಕೂಡ ನಿಜವಾದಂತಹ ದಾಖಲಾತಿಗಳು ನೀಡಿದರೂ ಕೂಡ ಬರೀ ಕಾಟಾಚಾರಕ್ಕೆ 4 ಜನಕ್ಕೆ ಅರಣ್ಯ ಹಕ್ಕು ಸಮಿತಿಯಲ್ಲಿ ಪಟ್ಟ ನೀಡಿ ಉಳಿದಿರುವಂಥ ಎಲ್ಲ 2167 ಜನ ರೈತರಿಗೆ ಈಗ ಅನ್ಯಾಯವಾಗಿರೋದಂತೆಲ್ಲ ಇದನ್ನು ಇಟ್ಕೊಂಡು ನಾವು ಅನಿರ್ದಿಷ್ಟವಾದಿ ಧರಣಿ ಸತ್ಯಾಗ್ರಹ ಮಾಡ್ತಾಯಿದ್ದೀವಿ. ಹಾಗೂ ಬಗರ್ಹುಕುಂನಲ್ಲಿ ನಮ್ಮ ಸೊಂಡೂರಿನಾದ್ಯಂತ 11,000ಕ್ಕೂ ಹೆಚ್ಚು ಅರ್ಜಿಗಳು ಇದ್ದು ಇನ್ನು ಇತ್ಯರ್ಥವಾಗದೆ ಅದನ್ನು ಕಾಲಹರಣ ಮಾಡ್ಕೊತ ಸ್ಥಳೀಯ ಜನಪ್ರತಿನಿಧಿಯಾಗಲಿ ಹಾಗೂ ಅಧಿಕಾರಿಗಳು ತುಂಬ ಅಲಕ್ಷ್ಯ ರೀತಿಯಲ್ಲಿ ನಮ್ಮ ರೈತರಿಗೆ ದಯನೀಯ ಪರಿಸ್ಥಿತಿ ಆದರೂ ಕೂಡ ಅವರಿಗೆ ಯಾವುದೇ ಕನಿಕರ ಬಾರದಂತೆ ಇವತ್ತು ನಡೆದುಕೊಳ್ಳುತ್ತಿರೋದು ತುಂಬ ಖೇದಕರ. ಇದನ್ನು ವಿರೋಧಿಸಿ ನಾವು ನಮಗೆ ಅರಣ್ಯ ಹಕ್ಕು ಸಮಿತಿಯಲ್ಲಿ ಹಾಗೂ ಬಗರ್ಹುಕುಂನಲ್ಲಿ ಅರ್ಜಿ ಸಲ್ಲಿಸುವಂಥ ಎಲ್ಲ ರೈತರಿಗೆ ಪಟ್ಟ ನೀಡಬೇಕೆಂದು ನಾವು ಅನಿರ್ದಿಷ್ಟ ಕಾಲದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾವು ಇವತ್ತು ಧರಣಿ ಮಾಡ್ತಿದ್ವಿ. ತಾಲೂಕು ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷರು. ಇವತ್ತು ನಾವು ನಿನ್ನೆ 16ನೇ ತಾರೀಕಿಂದ ಅರಣ್ಯ ಹಕ್ಕು ಸಮಿತಿ ಅವರಿಗೆ ರೈತರಿಗೆ ಪಟ್ಟ ವಿತರಣೆ ಮಾಡಬೇಕಂತೇಳಿ ಇಲ್ಲಿ ಅಹೋರಾತ್ರಿ ಧರಣಿ ಕುಂದಿದ್ವಿ. ಅದಕ್ಕೋಸ್ಕರ ಇಲ್ಲಿ ನಮ್ಮ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆ ಇದೆ. ನಾವು ಜನಪ್ರತಿನಿಧಿಗಳು ನಮಗೆ ಪಟ್ಟ ನೀಡಬೇಕು, ಅರಣ್ಯವಾಸಿಗಳನ್ನ ಒಕ್ಕಲೆಬ್ಬಿಸಬಾರ್ದು. ಅಲ್ಲಿನ ಸ್ಥಳೀಯರಿಗೆ ಪಟ್ಟ ಕೊಟ್ಟು ಅವ್ರನ್ನ ಕಾಪಾಡಿ ಅವರಿಗೆ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ರೈತನಿಗೆ ಪಟ್ಟ ಕೊಟ್ಟು ಅವ್ರಿಗೆ ಒಳ್ಳೆಯ ಒಂದು ಬದುಕು ಕಲ್ಪಿಸಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಎನ್ನುವ ಒಂದು ನಾಣ್ಣುಡಿಯಿಂದ ಒಕ್ಕಲಿಗನನ್ನು ಒಕ್ಕಲೆಬ್ಬಿಸಬಾರ್ದು ಅಂತೇಳಿ ಈ ಮೂಲಕ ಎಲ್ಲ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಕೇಳ್ಕೊಳ್ತಾ ಇದ್ದೀವಿ. ಪಂಪನಗೌಡ ಸರ್. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.